ಸರ್ 2,55,000 ಕೊಡ್ತೀನಿ ಸರ್. ಇದು ಫೈನಲ್ ಒಂದೇ ಒಂದ್ ಬೆಲೆ, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಒಂದೇ ಬೆಲೆ ಬರೀ 2,75,000. ಹೌದು ಸರ್. 4 ಲಕ್ಷ ಕೊಡ್ತೀನಿ ಸರ್. ಬರೀ 4 ಲಕ್ಷ ರೂಪಾಯಿಗೆ 8 ಸೀಟರ್ ವೆಹಿಕಲ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 3.25 ಲಕ್ಷ ಒಂದೇ ಒಂದ್ ಫಿಕ್ಸ್ 11,90,000 ಸರ್. ಕುದುರೆ ಗಾಡಿ ಅಂತ ಹೇಳ್ಬೋದು ಸರ್. 6,55,000. ಹೌದು, ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ. 4.25 ಲಕ್ಷ ಕೊಡ್ತೀರಾ? 4.25 ಲಕ್ಷ ಕೊಡ್ತೀನಿ. ಹ್ಯುಂಡೈ ಎಕ್ಸೆಂಟ್ ಒಂದ್ ಸಿಡಾನ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 7.5 ಲಕ್ಷ ಕೊಟ್ಬಿಡ್ತೀನಿ ಸರ್. 6,90,000 ಕೊಡ್ತೀನಿ. 6,90,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 5 ಲಕ್ಷ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜುನೇದ್ ಅಂತ. ನಮ್ ಶೋರೂಮ್ ಹೆಸರು GS ಕಾರ್ ವರ್ಲ್ಡ್. ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ. ಸಿಗ್ನಲ್ ಇಂದ ಬರೀ 100 ಮೀಟರ್ಸ್ ಅಂತ ಹೇಳ್ಬೋದು, ವಾಕೇಬಲ್ ಡಿಸ್ಟೆನ್ಸ್. ಮುಂದೆ ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಇದೆ. ಅದು ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಆಪೋಸಿಟ್ ನಮ್ ಶೋರೂಮ್ ಇರೋದು. ಏನ್ ಹೇಳಿ, GS ಕಾರ್ ವರ್ಲ್ಡ್. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್, ಮಾರುತಿ ಸುಜುಕಿ ರಿಡ್ಜ್ ತುಂಬಾ ಡಿಮಾಂಡೇಬಲ್ ಗಾಡಿ. VXI ಮಿಡಲ್ ವೇರಿಯಂಟ್, 2011 ಮಾಡಲ್, ಸೆಕೆಂಡ್ ಓನರ್. ಓಡಿರೋದು ನಿಮ್ಗೆ 56,000 ಮಾತ್ರ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 56,000 ಓಡಿರುವಂತ ವೆಹಿಕಲ್. ಹೌದು ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತದ್ದು. ಹೌದು ಸರ್. ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ? 2.5 ಲಕ್ಷ ಕೊಡ್ತೀನಿ. ಲೋನ್ ಇದಕ್ಕೆ ಆಗಲ್ಲ. ಪ್ರೈವೇಟ್ ಲೋನ್ ಬೆಂಗಳೂರಲ್ಲಿ ಲೋಕಲ್ ಇರೋದು ಮಾತ್ರ ಅವ್ರಿಗೋಸ್ಕರ ಆಗುತ್ತೆ. ಬ್ಯಾಂಗ್ಳೂರ್ ಲೋಕಲ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪ್ರೈವೇಟ್ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಇದಕ್ಕೆ ಲೋನ್ ಆಗಲ್ಲ. ಫುಲ್ ಕ್ಯಾಶ್ ಗೆ ಗಾಡಿ ತಗೊಬೇಕು. ಹೌದು ವೀಕ್ಷಕರಾಗಿ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅಷ್ಟೇ 70 to 80% ಇದೆ. ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಇರುತ್ತೆ. ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ಬರೀ 2,50,000 ರೂಪಾಯಿಗೆ ಆಗುತ್ತೆ. ಬ್ರೋ, ಕ್ರೇಟಾ ತುಂಬಾ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. ಅದು ವೈಟ್ ಕಲರ್ ಬೇಕಂತ ಸುಮಾರು ಜನ ಇಷ್ಟಪಡ್ತಾರೆ. ಟಾಪ್ ಅಂಡ್ ಪ್ಯಾನೋರಮಿಕ್ ಸನ್ರೂಫ್ ಸಮೇತ ಕೊಡ್ತಾ ಇರೋದು. ವಿತ್ ಪ್ಯಾನೋರಮಿಕ್ ಸನ್ರೂಫ್ ಬರುವಂತ ವೆಹಿಕಲ್. ಹೌದು ಸರ್. ಗಾಡಿ ಮಾತ್ರ ತುಂಬಾ ಒಳ್ಳೆ ಮೇಂಟೈನ್ ಮಾಡೋರೆ. 2021 ಮಾಡಲ್, 2021 ಮಾಡಲ್, ಸಿಂಗಲ್ ಓನರ್, 95,000 ಚಿಲ್ಲರೆ ಓಡೈತೆ. ಗಾಡಿಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಮಾತಾಡಂಗಿಲ್ಲ. ಸಿಂಗಲ್ ಯಾವ್ದೋ ತರದು ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಎಲ್ಲ ಮಿಂಟ್ ಕಂಡೀಷನ್ ಅಲ್ಲಿ ಐತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 100% ಆಕ್ಸಿಡೆಂಟ್ ಫ್ರೀ ಗಾಡಿ ಇರ್ತದೆ. ಪೆಟ್ರೋಲ್ ವೇರಿಯಂಟ್ ಇರ್ತದೆ. ಮ್ಯಾನುವಲ್ ಕ್ರೇಟಾ ಇರ್ತದೆ ಸರ್. ಮ್ಯಾನ್ಯುಯಲ್ ಪೆಟ್ರೋಲ್ ವೇರಿಯಂಟ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, 2021 ಮಾಡಲ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ನನ್ನ ಪ್ರಕಾರ ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ, 1.5 ಲಕ್ಷ ಮ್ಯಾಕ್ಸಿಮಮ್ ಅಂದ್ರೆ 2 ಲಕ್ಷ ಇದ್ರೆ ಮಿಕ್ಕಿದ ಅಮೌಂಟ್ ನಿಮ್ಗೆ ಒಂದು 1.5 2 ಲಕ್ಷ ತಗೊಂಬಂದ್ರೆ ಇದು ಮಿಕ್ಕಿದ್ದು ಲೋನ್ ಆಗುತ್ತೆ. ಲೋನ್ ಆಗ್ಬಿಡತ್ತೆ. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್, ಇದ್ರ ಆಕ್ಸಿಂಗ್ ಪ್ರೈಸ್ ನಮ್ಗೆ 11,90,000 ಸರ್. 11,90,000. ಹೌದು ಸರ್. ನಮ್ಮ ವ್ಯೂವರ್ಸಿಗೋಸ್ಕರ ಏನಾದ್ರು ಸ್ಲೈಟ್ಲಿ ನೆಗೋಷಿಯಬಲ್ ಆನ್ ಟೇಬಲ್ ಮಾತಾಡೋಣ. ಒಂದ್ಸಲಿ ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ಕೂತ್ಕೊಂಡು ಮಾತಾಡಿ, ಹೆಚ್ಚು ಕಡಿಮೆ ಮಾಡಿ ಫೈನಲೈಸ್ ಮಾಡಿ ಕೊಡ್ತೀವಿ. ವೀಕ್ಷಕರಾಗಿ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಇರೋದು. ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿರೋದು. ಒಂದು ಡೆಂಟು ಸ್ಕ್ರಾಚ್ ಏನು ಇಲ್ಲ. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 80 to 90% ಇರುವಂತದ್ದು, ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಲೆದರ್ ಸೀಟ್ ಕವರ್ಸ್ ಕೂಡ ತುಂಬಾ ಪ್ರೀಮಿಯಂ ಆಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ವಿತ್ ಸಿಸ್ಟಮ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಅಣ್ಣ, ಪ್ರೈಸ್ ಡೀಟೇಲ್ ಆಮೇಲೆ ಹೇಳ. ಫಸ್ಟ್ ಫೀಚರ್ಸ್ ಹೇಳ್ಬಿಡ್ತೀನಿ. ಇದು ಆಟೋಮೆಟಿಕ್. ಯಾರು ಸುಮಾರು ಜನ ಆಟೋಮೆಟಿಕ್ ನೋಡ್ತಾವ್ರೆ, ನಮ್ಮ ಹತ್ರ ಹ್ಯುಂಡೈ ಎಲೆಂಟ್ರಾ ಕುದುರೆ ಗಾಡಿ ಅಂತ ಹೇಳ್ಬೋದು ಸರ್. ಫೀಚರ್ಸ್ ಎಲ್ಲ ಹೇಳಿ ಬ್ರೋ, ಏನೇನ್ ಬರುತ್ತೆ ಏನು ಅಂತ. ಸರ್, ಇದು ಟಾಪ್ ಎಂಡ್ ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ಸರ್ವಿಸ್ ಹಿಸ್ಟ್ರಿ ಕಾರಲ್ಲೇ ಐತೆ. ಕಾರ್ ಸಮೇತ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಬರೀ 57,000 ಓಡೈತೆ. ಪೆಟ್ರೋಲ್ ವೇರಿಯಂಟ್ ಇರ್ತದೆ. ಸಿಂಗಲ್ ಓನರ್, ಆಟೋಮೆಟಿಕ್ ಹ್ಯುಂಡೈ ಎಲೆಂಟ್ರಾ ಇರ್ತದೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. 100% ಆಕ್ಸಿಡೆಂಟ್ ಫ್ರೀ ಇರ್ತದೆ. ಓಡೋಮೀಟರ್ದು ಗ್ಯಾರಂಟಿ ಕೊಡ್ತೀವಿ. ಸರ್ವಿಸ್ ಹಿಸ್ಟ್ರಿ ನಿಮ್ಗೆ ಕೈಗೆ ಕೊಟ್ಟು ಆಮೇಲೆ ವ್ಯವಹಾರ ಆನ್ ಟೇಬಲ್ ಕುತ್ಕೊಂಡು ಮಾತಾಡೋಣ. ನೀವು ಆನ್ ಟೇಬಲ್ ಬಂದು ಕುತ್ಕೊಂಡ್ರೆ ಫಸ್ಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀರಾ. ಸರ್ವಿಸ್ ಹಿಸ್ಟ್ರಿ ನೋಡಿ ಆಮೇಲೆ ಪ್ರೈಸ್ ಬಗ್ಗೆ ಮಾತಾಡೋಣ ಸರ್. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್, ಈ ಗಾಡಿ ನಿಮ್ಗೆ 6,55,000 ಕೊಡ್ತೀನಿ ಸರ್. 6,55,000. ಹೌದು. ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ? ಆನ್ ಟೇಬಲ್ ಬನ್ನಿ, ಗಾಡಿ ನೋಡ್ಕೊಳ್ಳಿ, ಕೂತ್ಕೊಂಡು ಮಾತಾಡೋಣ. ಹಾಗೆ ವೀಕ್ಷಕರ ನೀವು ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಇರುವಂತದ್ದು. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋದು. ಇದಕ್ಕೂ ಕೂಡ ದೇರ್ ಇಸ್ ನೋ ಡೆಂಟ್ ಸ್ಕ್ರಾಚ್ ಏನು ಇಲ್ಲದೆ ಇರೋವಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ.
ಹಾಗೆ ನೋಡ್ತಾ ಇರ್ಬೋದು ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಸೀಟ್ ಕವರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ತುಂಬಾ ಪ್ರೀಮಿಯಂ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಹ್ಯುಂಡೈದಲ್ಲಿ ಎಲೆಂಟ್ರಾ ಇತ್ತು ಆಟೋಮೆಟಿಕ್, ಮತ್ತೊಂದು ಹ್ಯುಂಡೈದಲ್ಲಿ ಎಕ್ಸೆಂಟ್ ಇದೆ ಆಟೋಮೆಟಿಕ್ ಇದೆ. ಹ್ಯುಂಡೈ ಎಲೆಂಟ್ರಾ ಇತ್ತು, ಇವಾಗ ಎಕ್ಸೆಂಟ್ ಇದೆ, ಸಿಂಗಲ್ ಓನರ್ ಇದೆ, 2015 ಮಾಡಲ್ ಆಗಿರ್ತದೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓನರ್ ಬಟನ್ ಸ್ಟಾರ್ಟ್ ಇರ್ತದೆ. ಇದು ಕೂಡ ಆಟೋಮೆಟಿಕ್ ಇರ್ತದೆ ಸರ್. ಬಟನ್ ಸ್ಟಾರ್ಟ್ ವಿತ್ ಆಟೋಮೆಟಿಕ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರ್ತದೆ. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ ಮಾಡೋರೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಸಿಂಗಲ್ ಸ್ಕ್ರಾಚ್ ಅಂತೂ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ ಗ್ಯಾರಂಟಿ. ಈ ಗಾಡಿನ ಮಿಸ್ ಮಾಡಕ್ ಹೋಗ್ಬೇಡಿ. ಎಷ್ಟಾಗತ್ತೆ ಬೇಗ ಬನ್ನಿ. ಒಂದೇ ಒಂದ್ ಬೆಲೆ ಸರ್, 4.5 ಲಕ್ಷ ಕೊಟ್ಬಿಡ್ತೀನಿ. 4.5 ಲಕ್ಷ ಕೊಡ್ತೀರಾ? 4.5 ಲಕ್ಷ ಕೊಡ್ತೀನಿ. ಹ್ಯುಂಡೈ ಎಕ್ಸೆಂಟ್, ಒಂದು ಸಿಡ್ಯಾನ್, ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಮೇಂಟೈನ್ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಬೆಂಗಳೂರು ರೋಡ್ಸ್ಗೆ, ಟ್ರಾಫಿಕ್ಸ್ಗೆ ಒಳ್ಳೆ ಆಟೋಮೆಟಿಕ್ ಆಪ್ಷನ್ ಅಂತ ಸುಮಾರು ಜನ ನೋಡ್ತಾರೆ. ಅವ್ರಿಗೋಸ್ಕರ ಈ ಗಾಡಿನ ತಂದಿಟ್ಟಿದ್ದೀವಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗಿ. ಅದರಲ್ಲಿ ಎಷ್ಟು DP ಆಗುತ್ತೆ ಬ್ರೋ ಇದಕ್ಕೆ? ಸರ್ ನನ್ನ ಪ್ರಕಾರ ಒಂದು ರಫ್ ಐಡಿಯಾ ಹೇಳ್ತೀನಿ. ಬೇರೆ ತರ ಸುಳ್ಳು ಹೇಳೋದು, ನಾನು ಡೈಲಾಗ್ ಹೊಡೆಯೋದಂತ ಅಲ್ಲ. 10,000 ಕೊಡಿ, ದಿನಕ್ಕೆ 100 ರೂಪಾಯಿ EMI ಮಾಡ್ಕೊಡ್ತೀನಿ, ಅದೆಲ್ಲ ತಮಾಷೆ ಮಾತು ನನ್ನ ಹತ್ರ ಇಲ್ಲ. ನನ್ನ ಪ್ರಕಾರ 14 ಮಾಡಲ್ಲ ಸರ್. 1 ಲಕ್ಷ, 1.5 ಲಕ್ಷ ಇದ್ರೆ ಸೇಫರ್ ಸೈಡ್. 1 ಲಕ್ಷ ನೋಡಿ ಕೊಡೋರು, 1 ಲಕ್ಷ ಅವ್ನು ಕೊಡೋನು, ನೀವು ಕಟ್ಟೋರು. 10 ಲಕ್ಷ ಕೊಟ್ರು ಅವ್ರು ಕೊಡೋರು, ಅವ್ರು ನೀವು ಕಟ್ಟೋರು. ನಮ್ಗೆ ಎಷ್ಟು ಬರ್ಬೇಕು ಅಷ್ಟೇ ಬರೋದು. ನಾವು ಟ್ರೈ ಮಾಡ್ತೀವಿ, ಅಟೆಂಪ್ಟ್ ಮಾಡ್ತೀವಿ. ನನ್ನ ಪ್ರಕಾರ 1 ಲಕ್ಷ, 1.5 ಲಕ್ಷ ಇದ್ರೆ ಸೇಫರ್ ಸೈಡ್, ಮಿಕ್ಕಿದ ಅಮೌಂಟ್ ಸಿಗ್ಬಿಡುತ್ತೆ ನಿಮ್ಗೆ. 1.5 ಲಕ್ಷ ಇಟ್ಕೊಂಡ್ ಬಂದ್ರೆ ಸಾಕು. ಇನ್ನು ಮಿಕ್ಕಿದ್ದು ಲೋನ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು ಸರ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, 60 to 70% ಇರೋದು. ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ. ಎಲ್ಲಾ ವೆಹಿಕಲ್ ಇವ್ರ ಹತ್ರ ಪ್ರೀಮಿಯಂ ಸೆಗ್ಮೆಂಟ್, ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್ಸ್ ಇರೋದು. ವಿತ್ ಸಿಸ್ಟಮ್ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಪುಷ್ ಬಟನ್ ಸ್ಟಾರ್ಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥದ್ದು. ಟಾಪ್ ಅಂಡ್ ವೆಹಿಕಲ್. 2020 ಮಾಡಲ್, 2020 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್. ಓಡಿರೋದು ಮಾತ್ರ ಬರೀ 24,000. ಬರೀ 24,000 ಡ್ರಿವನ್ ಆಗಿರೋದು. ಅಷ್ಟೇ ಡ್ರೈವನ್ ಆಗಿರೋದು. ಮಿಡಲ್ ವೇರಿಯಂಟ್ ಆಗಿರ್ತದೆ, ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಸಿಗ್ತದೆ. ಈ ಗೆಲ್ಲರಲ್ಲಿ ಗಾಡಿ ತುಂಬಾ ಡಿಮಾಂಡಬಲ್ ಅಂತ ಹೇಳ್ಬೋದು. ಸಕ್ಕದಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಟಾಟಾ ಅಂದ್ರೆ ಬಿಲ್ಡ್ ಕ್ವಾಲಿಟಿ ಅಂದ್ರೆ ಟಾಟಾ. ಹೌದು ಸರ್. ಮತ್ತು ನೆಕ್ಸಾನ್ ಮಾತಾಡಂಗಿಲ್ಲ ಸರ್. ಒಳ್ಳೆ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇದೆ. ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಯಾರು ನೋಡ್ತಾರೆ ಅವ್ರಿಗೂ ಗೊತ್ತು. ಏನ್ ಹೇಳೋದೇ ಏನಿಲ್ಲ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 7.5 ಲಕ್ಷ ಕೊಟ್ಬಿಡ್ತೀನಿ ಸರ್. 7.5 ಲಕ್ಷ ಕೊಡ್ತೀರಾ? 7.5 ಲಕ್ಷಕ್ಕೆ ಒಂದೇ ಬಲೆ 2020 ಮಾಡಲ್ ಕೊಡ್ತಾ ಇದೀನಿ. ಅದು ಬರೀ 24,000 ಓಡಿರೋದು. ಗಾಡಿ ಕೊಡ್ತಾ ಇರೋದು ಟಾಟಾ ನೆಕ್ಸಾನ್. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿ ನೋಡಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತಲ್ಲ ಬ್ರೋ? ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡೋಣ ಸರ್. ಫಸ್ಟ್ ಆಫ್ ಆಲ್ ಎಷ್ಟೇ ಕಡಿಮೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಯಾರು ಕೊಟ್ಟಿರ್ಬಾರ್ದು ಆ ತರ ಗಾಡಿ ಇದು. ಮತ್ತೆ ಫಸ್ಟ್ ಆಫ್ ಆಲ್ ಗಾಡಿ ಕ್ವಾಲಿಟಿ ಕೊಡ್ತಾ ಇದೀನಿ ಸರ್, ಅದಂತೂ ಗ್ಯಾರಂಟಿ. ಸೆಕೆಂಡ್, ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ದಯವಿಟ್ಟು ವೀಕ್ಷಕರೇ ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಇಂಟೀರಿಯರ್ ಮತ್ತೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಬರ್ತಕ್ಕಂಥದ್ದು. ಹಾಗೆ ನೀವು ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಲೆದರ್ ಸೀಟ್ ಕವರ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ನನ್ನ ಪ್ರಕಾರ ಇದು ಬಿಲ್ಡ್ ಕ್ವಾಲಿಟಿ, ಇಂಜಿನ್ ವೈಸು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ನಿಮ್ಗೆ. ಫಿಯಟ್ ಲೀನಿಯಾ ಇದು ಮಲ್ಟಿ ಜೆಟ್ ಇಂಜಿನ್. ಫಸ್ಟ್ ಆಫ್ ಆಲ್ ಮೈಲೇಜ್ ಹೇಳ್ತೀನಿ. ಡೀಸೆಲ್ 20, 22, 24 ವರೆಗೂ ಮೈಲೇಜ್ ಕೊಡುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್. ಬಟ್ 20 ಮಿನಿಮಮ್ ಅಂದ್ರೆ 20 ಬರುತ್ತೆ. ಖಂಡಿತ 100% ಗ್ಯಾರಂಟಿ ಅದು. ಗಾಡಿ ಮಾತ್ರ ಸಕ್ಕದಾಗಿದೆ. 4 ಟೈರ್ ಫ್ರೆಶ್ ಆಗಿದೆ. ಡೀಸೆಲ್ ಗಾಡಿ. 2014 ಮಾಡಲ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ಸಿಂಗಲ್ ಓನರ್ ಆಗಿರ್ತದೆ. 1,25,000 ಓಡೈತೆ. 1,25,000. ಸುಮಾರು ಜನಗೆ ಈ ತರ ಮೀಟರೇ ಇರಲ್ಲ ಹೇಳಕ್ಕೆ. ಕೆಲವು ಕಡೆ ಮೀಟರೇ ಇರಲ್ಲ ಬ್ರೋ. ಅದು ನಿಂತೋಗಿರುತ್ತೆ, ಎಲ್ಲ ಆಗಿರುತ್ತೆ. ಬಟ್ ಇಲ್ಲಿ ಜೆನ್ಯೂನ್ ಆಗಿದೆ, ಜೆನ್ಯೂನ್ ಆಗಿ ಹೇಳ್ತಿದ್ದಾರೆ. 1,24,000 ಡ್ರಿವನ್ ಆಗಿರುವಂತ ವೆಹಿಕಲ್. 1,25,000 ಸರ್. 25,000 ಬರೀ 24,000 ಓಡಿರೋದು ಇದೆ, ಇದು ಓಡಿರೋದು ಇದೆ. ಫಿಯಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಬ್ರೋ. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸಿಂಗಲ್ ಓನರ್ ಆಗಿರ್ತದೆ, ಡೀಸೆಲ್ ಆಗಿರ್ತದೆ, ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿದೆ, ಮಾತಾಡಂಗಿಲ್ಲ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 4 ಮ್ಯಾಗ್ ವೀಲ್ ಬರುತ್ತೆ. ನಿಮ್ಗೆ 2,75,000 ಒಂದೇ ಬೆಲೆ ಫಿಕ್ಸ್. ಅದರಿಂದ ಕಡಿಮೆ ಆಗಲ್ಲ ಸರ್. ಒಂದೇ ಬೆಲೆ ಬರೀ 2,75,000. ಹೌದು ಸರ್. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ವೆಹಿಕಲ್ ಮಾತ್ರ ಸಖತ್ತಾಗಿ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ ವಿತ್ ಮ್ಯಾಗ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. 4 ಟೈರ್ ಅದೇ ತರ ಇದೆ, ಬ್ರ್ಯಾಂಡ್ ನ್ಯೂ ಟೈರು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಮಾತ್ರ ಇಂಟೀರಿಯರ್ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು
ಲೆದರ್ ಅಪಾಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪ್ರೀಮಿಯಂ ಆಗಿರುವಂತದ್ದು 2,75,000 ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬ್ರೋ ಲಾಡ್ಜಿ ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 8 ಸೀಟರ್ ಇರೋದು ಲಾಡ್ಜಿ ನಮ್ಮ ಹತ್ರ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 4 ಮ್ಯಾಗ್ವಿಲ್ ಇದೆ, 2016 ಮಾಡಲ್ ಆಗಿರ್ತದೆ, 3rd ಓನರ್ ಆಗಿರ್ತದೆ, 1,02,000 ಓಡೈತೆ. ಸಿಂಗಲ್ ಓನರ್ ಹೆಂಗ್ ಮೇಂಟೈನ್ ಮಾಡ್ತಾರೆ ಆ ತರ ಮೇಂಟೈನ್ ಮಾಡೋರೆ ಗಾಡಿ. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 100% ಆಕ್ಸಿಡೆಂಟ್ ಫ್ರೀ. 2016 ಮಾಡಲ್ ಡೀಸೆಲ್ ಗಾಡಿ ಇರ್ತದೆ, 8 ಸೀಟರ್ ಇರ್ತದೆ, ಫ್ಯಾಮಿಲಿ ದೊಡ್ಡದಿದೆ, ಬಜೆಟ್ ಸ್ಲೈಟ್ಲಿ ಕಡಿಮೆ ಇದೆ. ಏನ್ ಮಾಡೋದಂದ್ರೆ ಏನ್ ಟೆನ್ಷನ್ ತಗೋಬೇಡಿ, GS ಕಾರ್ ಒಳಗೆ ಬನ್ನಿ, ನಾನ್ ಕೊಡ್ತೀನಿ. ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ GS ಕಾರ್ ವರ್ಡ್ ಇಂದ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಲಾಡ್ಜ್ ಎಷ್ಟು ಕೊಡ್ತೀರಾ ಬ್ರೋ? ಕಂಪೇರಿಂಗ್ ಟು ದಿ ಮಾರ್ಕೆಟ್ 1 ಲಕ್ಷ ಕಡಿಮೆ ರೇಟ್ಗೆ ಕೊಡ್ತಾ ಇದೀನಿ. ಬಂಪರ್ ಆಫರ್, ರಂಜಾನ್ ಯುಗಾದಿ ಆಫರ್ ಅಂತ ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ, 4 ಲಕ್ಷ ಕೊಡ್ತೀನಿ ಸರ್. ಬರೀ 4 ಲಕ್ಷ ರೂಪಾಯಿಗೆ 8 ಸೀಟರ್ ವೆಹಿಕಲ್. 100% 4 ಲಕ್ಷ. ಬನ್ನಿ, ಆನ್ ಟೇಬಲ್ ಬನ್ನಿ, ಕೂತ್ಕೊಳ್ಳಿ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಕೂತ್ಕೊಂಡು ಆನ್ ಟೇಬಲ್ ನಿಮ್ಗೆ ವ್ಯವಹಾರ ಮುಂಚೆ ಡಾಕ್ಯುಮೆಂಟ್ ಫಸ್ಟ್ ತೋರಿಸ್ತೀವಿ ನಾವು, ಆಮೇಲೆ ಮಾತಾಡೋದು. ವೀಕ್ಷಕರಾಗಿ ನೀವು ಗಾಡಿ ಮಾತ್ರ ನೋಡ್ತಾ ಇರ್ಬೋದು, ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. 4x4 ಮ್ಯಾಗ್ ಬರ್ತಕ್ಕಂಥದ್ದು, ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಸೀಟ್ ತೋರಿಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂಥದ್ದು 8 ಸೀಟರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಪ್ರೀಮಿಯಂ ಆಗಿದೆ. ಬರೀ 4 ಲಕ್ಷ ರೂಪಾಯಿಗೆ ಆಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಈ ಗಾಡಿನೂ ತುಂಬಾ ಡಿಮಾಂಡಬಲ್ ಅಂತ ಹೇಳ್ಬೋದು. ಸುಮಾರು ಜನ ಇಷ್ಟಪಟ್ಟವ್ರ ಗಾಡಿ ಇದು. ಯಾವ್ದಂದ್ರೆ ಹ್ಯುಂಡೈ ಕ್ರೆಟಾ SX. ಇದು SX ವೇರಿಯಂಟ್. 4 ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಸಕ್ಕದಾಗಿದೆ ಗಾಡಿ. 93,000 ಓಡೈತೆ. ಗಾಡಿನ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಗಾಡಿ ಕಲರ್ ನೋಡ್ಕೊಳ್ಳಿ, ಕೆಂಪು ಕಲರ್ ಅಂತಾರೆ ಸುಮಾರು ಜನ, ಅವ್ರಿಗೋಸ್ಕರ ಗಾಡಿ ತಂದಿಟ್ಟಿದ್ದೀವಿ. ಡೀಸೆಲ್ ಗಾಡಿ ಇರ್ತದೆ, 18-20 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಹ್ಯುಂಡೈ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಮಾತಾಡಂಗಿಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಆಗಿದೆ. 2015 ಮಾಡಲ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 2015 ಮಾಡಲು. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟೀಸ್ ಅಂತೂ 100% ಇರುತ್ತೆ. ಹೌದು, ಸೆಕೆಂಡ್ ಓನರ್ ಆಗಿರ್ತದೆ, ಡೀಸೆಲ್ ಆಗಿರ್ತದೆ, ಮ್ಯಾನುವಲ್ ಆಗಿರ್ತದೆ. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 6,90,000 ಕೊಡ್ತೀನಿ ಸರ್. 6,90,000 ಕೊಡ್ತೀನಿ. 6,90,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಎಲ್ಲ ಕಡಿಮೆ ಹೇಳ್ತಾ ಇದೀನಿ. ಆದ್ರೂ ಇಲ್ಲ ಅಂತ ನಮ್ಮ ವೀಕ್ಷಕರಿಗೋಸ್ಕರ ಬ್ರೋ, ನಿಮ್ ಚಾನಲ್ ನ ನೋಡಿ, ನಿಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೀವಿ, ನಿಮ್ ಚಾನಲ್ ನ ನೋಡ್ಕೊ ಬಂದಿದೀವಿ ಅಂತ ಬಂದ್ಬಿಟ್ರೆ 100% ಹೆಚ್ಚು ಕಡಿಮೆ ಮಾಡಿ ಆನ್ ಟೇಬಲ್ ಕೊಡ್ತೀನಿ. ಓಕೆ ಬ್ರೋ, ಇದಕ್ಕೆ ಎಷ್ಟು DP ಆಗುತ್ತೆ ಬ್ರೋ? ಸರ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದೇ 1.5 ಲಕ್ಷ 2 ಲಕ್ಷ ಇರಬೇಕು. 1.5 ಇಂದ 2 ಲಕ್ಷ ಇಟ್ಕೊ ಬಂದ್ರೆ ಇನ್ ಮಿಕ್ಕಿದ್ ಲೋನ್ ಮಾಡ್ಕೊಂಡು ಆರಾಮಾಗಿ ಮಾಡಿ. ಇನ್ನ ಜಾಸ್ತಿನೇ ಸಿಗ್ಬೋದು, ಬಟ್ ಸೇಫರ್ ಸೈಡ್ ಹೇಳ್ತಾ ಇರೋದು ನಾನು. 1.5 ಲಕ್ಷ 2 ಲಕ್ಷ ಇದ್ರೆ ಟೆನ್ಷನ್ ಇಲ್ಲ, ತಗೋಬನ್ನಿ. ಸೇಫರ್ ಸೈಡಿಗೆ 1.5-2 ಲಕ್ಷ ಇಟ್ಕೊಂಡ್ರೆ ಓಕೆ. 1.5 ಲಕ್ಷ ಆದ್ರೂ ಲೋನ್ ಅಂತೂ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅಷ್ಟೇ 70 to 80% ಇರೋದು, ವಿತ್ ಮ್ಯಾಗ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ಗೆ ಹೋದ್ರೆ ನೋಡಿ, ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್. ಹಾಗೆ ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ, ವಿತ್ ಸಿಸ್ಟಮ್ ಕೂಡ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಈ ಗಾಡಿ ಸುಮಾರು ಜನಗೆ ಇವತ್ತು ಇಷ್ಟ ಇದೆ, ಯೂತ್ ಹುಡುಗರಿಗೆ ಮತ್ತು ಇಷ್ಟ. ಯಾಕಂದ್ರೆ ಪ್ರೀಮಿಯಂ ಗಾಡಿ ಸರ್. ನಿಮ್ಗೆ ಬಜೆಟ್ ಅಲ್ಲಿ ಪ್ರೀಮಿಯಂ ಗಾಡಿ ಕೊಡ್ತೀನಿ. ಹೋಂಡಾ CRV ಇದೆ ನಮ್ಮ ಹತ್ರ. ಇದು 5 ಸೀಟರ್ ಆಗಿರ್ತದೆ, ಪೆಟ್ರೋಲ್ ಆಗಿರ್ತದೆ, ವಿತ್ ಸನ್ರೂಫ್ ಇದೆ, ಸಿಂಗಲ್ ಓನರ್ ಆಗಿರ್ತದೆ, FC ಫ್ರೆಶ್ ಆಗಿ ರನ್ನಿಂಗ್ ಐತೆ, ಆಟೋಮೆಟಿಕ್ ವೇರಿಯಂಟ್ ಇರ್ತದೆ, ಪೆಟ್ರೋಲ್ ಇರ್ತದೆ ಸರ್. ಆಟೋಮೆಟಿಕ್ ವೇರಿಯಂಟ್, FC ಫ್ರೆಶ್ ಆಗಿರುವಂತದ್ದು, ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಈ ಕಾಲೇಜ್ ಹುಡುಗರಿಗೆ ಅಂತೂ ಹೇಳ್ ಮಾಡಿಸ್ದಂಗಿರುತ್ತೆ. ಹೌದು ಬ್ರೋ. ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಮ್ಯಾಗ್ವಿಲ್, ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AD ಸಿಸ್ಟಮ್ ಎಲ್ಲ, ಏರ್ ಬ್ಯಾಗ್ ಎಲ್ಲ ಅದು ಕಾಮನ್ ಬಂದೇ ಬರುತ್ತೆ. ಟಾಪ್ ಅಂಡ್ ಗಾಡಿ ಅಂತ ಹೇಳ್ಬೋದು. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 3.25 ಲಕ್ಷ ಒಂದೇ ಒಂದು ಫಿಕ್ಸ್ ಪ್ರೈಸ್, ಅದರಿಂದ ಕಡಿಮೆ ಆಗಲ್ಲ. 3,25,000 ಕೊಡ್ತೀನಿ. ಆಚೆ ನಿಮ್ಗೆ 4 ಲಕ್ಷ ಅಂತ ಕಡಿಮೆ ಯಾರು ಕೊಡಲ್ಲ. ಕೊಟ್ರು ಒಂದು 3.75 ಕೊಡ್ಬೋದು. 3.25 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಬರೀ 3.25 ಲಕ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ನ ಮಾಡ್ಕೊಡ್ತಿದ್ದಾರೆ. ಹೌದು. ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಸ್ಪೇಷಿಯಸ್ ಆಗಿರುವಂತ ಇಂಟೀರಿಯರ್. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ. ನೀವು ಹೆಂಗ್ ಬೇಕಾದ್ರೂ ಮಾಡಿಫೈ ಮಾಡಿಸ್ಬೋದು. ಆ ತರ ಇರೋ ಪ್ರೀಮಿಯಂ ಆಗಿರುವಂತ ವೆಹಿಕಲ್,
ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಇಡೀ ಮಾರ್ಕೆಟಿಂಗ್ ಗೆ ಚಾಲೆಂಜಿಂಗ್ ಪ್ರೈಸ್ 3.25 ಲಕ್ಷ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಈ ಗಾಡಿ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಇಷ್ಟ ಗಾಡಿದು. ಮೇಂಟೆನೆನ್ಸ್ ಫುಲ್ ಚೀಪ್, ಒಂದು 2 ವೀಲರ್ ಗಿಂತ ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು. ಮತ್ತು ಈ ಶೇಪ್ ಸುಮಾರು ಜನಕ್ಕೆ ಇಷ್ಟ ಸರ್. ಆಪಲ್ ಶೇಪ್ ಗಿಂತ ಈ ಶೇಪ್ ಒಳ್ಳೆ ಇಷ್ಟ ಅಂತ. ಯಾವತ್ತಿದ್ರು ಓಲ್ಡ್ ಶೇಪ್ ಸೂಪರ್ ಬ್ರೋ. ಓಲ್ಡ್ ಇಸ್ ಗೋಲ್ಡ್, ಓಲ್ಡ್ ಇಸ್ ಗೋಲ್ಡ್ ಅಷ್ಟೇ. 2017 ಮಾಡಲ್, 2017 ಮಾಡಲ್ ಆಗಿರ್ತದೆ, ಸೆಕೆಂಡ್ ಓನರ್ ಆಗಿರ್ತದೆ. ಬರೀ ಓಡಿರೋದು 46,000. ನೀವು ಬನ್ನಿ, ಬೇಕಾದ್ರೆ ಶೋರೂಮ್ ಹೋಗೋಣ, ಚೆಕ್ ಮಾಡೋಣ, ಆಮೇಲೆ ತಗೊಳ್ಳಿ. ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥದ್ದು ಓಡಿರೋದು ಬರೀ 46,000 ಅಷ್ಟೇ. ಹೌದು, ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇರ್ತದೆ. 4.5 ಲಕ್ಷವರೆಗೂ ಲೋನ್ ಆಗತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಪ್ರೊಫೈಲ್ ಚೆನ್ನಾಗಿದ್ರೆ 4.5 ಲೋನೇ ಆಗತ್ತೆ. 4.5 ಲಕ್ಷ ಮ್ಯಾಕ್ಸಿಮಮ್ ಹೇಳ್ತಾರದ್ ನಾನು, ಆಗ್ಬಹುದು ಅಂತ. ಯಾಕಂದ್ರೆ ಪ್ರೊಫೈಲ್ ಹೆಂಗಿದೆ ನಮ್ಗೆ ಗೊತ್ತಿಲ್ಲ, ಅದು ಬ್ಯಾಂಕ್ ಅವ್ರು ಚೆಕ್ ಮಾಡ್ತಾರೆ. ಎಲ್ಲ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗೋದು. 46,000 ಓಡಿರೋದು, ಸಿಂಗಲ್ ಏರ್ ಬ್ಯಾಗ್, VXI ಮಿಡಲ್ ವೇರಿಯಂಟ್, 18ವರೆಗೂ ಮೈಲೇಜ್ ಕೊಡುತ್ತೆ, 100% ಆಕ್ಸಿಡೆಂಟ್ ಫ್ರೀ, ಓಡೋಮೀಟರ್ ಓಡಿರೋದು ರೆಕಾರ್ಡೆಡ್. ಮಾರುತಿ ಸುಜುಕಿ ಸ್ವಿಫ್ಟ್. ಎಷ್ಟಾಗತ್ತೆ ಬೇಗ ಬನ್ನಿ, ಒಂದು ಟೆಸ್ಟ್ ಡ್ರೈವ್ ತಗೊಂಡೋಗಿ. ಸರ್ ಇದಕ್ಕೆ DP ಬರೀ 50,000 ಇದ್ರೆ ಸಾಕು. ಫೈನಲ್ ಟು ಫೈನಲ್ ಫಿಕ್ಸ್ ಪ್ರೈಸ್, ಅದರಿಂದ ಕಡಿಮೆ ಆಗಲ್ಲ. ಸುಮಾರು ಜನ ಹೇಳ್ತಾರೆ ಹೊಸ ಗಾಡಿನೇ 8 ಲಕ್ಷಕ್ಕೆ ಸಿಗ್ತದೆ, 7.5 ಲಕ್ಷಕ್ಕೆ ಸಿಗ್ತದೆ. ಹೊಸದೇ, ಹಳೆದೇ. ಹಳೆ ಇದ್ರು ಹೊಸ ತರ ಐತೆ. 5 ಲಕ್ಷಕ್ಕೆ ಕೊಡ್ತೀನಿ, ಒಂದೇ ಬೆಲೆ. 5 ಲಕ್ಷಕ್ಕೆ ಒಂದೇ ಬೆಲೆ. ಹಳೆ ಗಾಡಿ ಆದ್ರೂ ಮೇಂಟೆನೆನ್ಸ್ ಆಗಿರೋದು ಹೊಸ ಗಾಡಿಗಿನ್ನ ತುಂಬಾ ಚೆನ್ನಾಗಿರುವಂತ ಗಾಡಿ. ವೀಕ್ಷಕರೇ, ಗಾಡಿನೇ ಓಡಿಲ್ಲ ಸರ್, ಓಡಿರೋದೇ ಬರೀ 46,000 ಓಡಿರೋದು. ಬ್ರ್ಯಾಂಡ್ ನ್ಯೂ ಇದೆ, ಹೊರಗಡೆ ಎಲ್ಲ ನಿಮ್ಗೆ ಕವರ್ ತೆಗ್ದಿಲ್ಲ ಇನ್ನ, ಎಲ್ಲ ಫ್ಲಾಪ್ ಗಳು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಲ್ಸ್ಟರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿರೋದು. ಬರೀ ಒಂದು ಫಿಕ್ಸ್ಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಬರೀ ಒಂದು 50,000 ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ್ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಎಲಿಗೆನ್ಸ್, ಮ್ಯಾಗ್ವಿಲ್ ಏರ್ ಬ್ಯಾಗ್ ಸಿಗುತ್ತೆ. ಸ್ಕೋಡಾ ಫ್ಯಾಬಿಯಾದಲ್ಲಿ ಎಲಿಗೆನ್ಸ್ ಅಂದ್ರೆ ಟಾಪ್ ಎಂಡ್. 2 ಏರ್ ಬ್ಯಾಗ್ ಬರುತ್ತೆ, 4 ಮ್ಯಾಗ್ವಿಲ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಬ್ಲಾಕ್ ಬ್ಯೂಟಿ, ಸಖತ್ತಾಗಿರೋ ಗಾಡಿ. ನಿಮ್ಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಸ್ಮಾಲ್ ಹ್ಯಾಚ್ ಬ್ಯಾಗ್, ಪಾರ್ಕಿಂಗ್ ಜಾಗ ಇಲ್ಲ ಅಂದ್ರೆ ಈ ಗಾಡಿ ತಗೋಬಹುದು, ನಾನು ಹೇಳ್ಬೋದು. ಅದು ಬೆಂಗಳೂರು ಅಂತ ಸಿಟಿಗೆ ಈ ತರ ಗಾಡಿ ದಿ ಬೆಸ್ಟ್ ವೆಹಿಕಲ್. 2011 ಮಾಡಲ್, 2011 ಮಾಡಲ್ ಆಗಿರ್ತದೆ. ಸೆಕೆಂಡ್ ಓನರ್ ಆಗಿರ್ತದೆ. 98,000 ಓಡೈತೆ. ಪೆಟ್ರೋಲ್ಗೆ ಮೈಲೇಜ್ ನಿಮ್ಗೆ 16-17ವರೆಗೂ ಆರಾಮಾಗಿ ಬರ್ತದೆ. ಲೋನ್ ಇದಕ್ಕೆ ಆಗಲ್ಲ. ಪ್ರೈವೇಟ್ ಲೋನ್ ನಿಮ್ಗೆ ಬರೀ ಲೋಕಲ್ ಇರೋ ಮಾತ್ರ 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋ ಮಾತ್ರ 1 ಲಕ್ಷ, 110-120ವರೆಗೂ ಆಗತ್ತೆ ಅಷ್ಟೇ. ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಈ ಗಾಡಿ ನಿಮ್ಗೆ 270-280 ರೇಂಜ್ ಅಲ್ಲಿ ಇದೆ ಗಾಡಿ. ಬಟ್ ನಾನು ಆ ತರ ಕೊಡ್ತಾ ಇಲ್ಲ. 2,10,000 ಒಂದೇ ಒಂದ್ ಬೆಲೆ ಕೊಡಿ. 2 ಲ್ಯಾಕ್, ಬರೀ 2,10,000 ರೂಪಾಯಿಗೆ 2,10,000ಕ್ಕೆ ಏರ್ ಬ್ಯಾಗ್ ಗಾಡಿ ಫ್ಯಾಬಿಯಾ ಕೊಡ್ತಾ ಇದೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಹೋದಾದ್ಮೇಲೆ ನೀವು ಬೇಜಾರು ಮಾಡ್ಕೋಬೇಡಿ. ಬಂದಿರೋದು ಗಾಡಿ ತಗೊಂಡು ಹೋಯ್ತಾರಿ ಅಷ್ಟೇ. ವೀಕ್ಷಕರ, ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ವೆಲ್ ಕ್ಲಾಸ್ ಮೇಂಟೈನ್ ಆಗಿರುವಂತದ್ದು. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ವಿತ್ ಅಲೈಸ್ ಕೂಡ ಬರುತ್ತೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಸೀಟ್ ಕವರ್ಸ್ ಕೂಡ ಇದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬರೀ 2,10,000 ರೂಪಾಯಿಗೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ i20 ಇರೋದು ನಿಮ್ಗೆ ವಿತ್ KA ರಿಜಿಸ್ಟ್ರೇಷನ್ ಕೊಡ್ತೀವಿ. ನಂಬರ್ ನೋಡಿರ್ಬೋದು ನೀವು, ಕನ್ಫ್ಯೂಸ್ ಆಗಬೇಡಿ. ಈಗಲೇ ಹೇಳ್ಬಿಡ್ತೀನಿ, ವಿತ್ KA ರಿಜಿಸ್ಟ್ರೇಷನ್ ಕೊಡ್ತೀನಿ ನಾನೇ. 2010 ಮಾಡಲ್, ಸೆಕೆಂಡ್ ಓನರ್, ಓಡಿರೋದು 60,000 ಚಿಲ್ಲರೆ. ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್ ಇರುತ್ತೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ, ಮಾತಾಡಂಗಿಲ್ಲ. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ ಸರ್ ಇದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. 2,40,000 ಕೊಡ್ತೀನಿ. ಬರೀ 2,40,000 ರೂಪಾಯಿಗೆ ಈ ವೆಹಿಕಲ್ ಆಗುತ್ತೆ. ಅದು KA ರಿಜಿಸ್ಟ್ರೇಷನ್ ಜೊತೆಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 80-90% ಇರುವಂತದ್ದು. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಅಷ್ಟೇ ಪ್ರೀಮಿಯಂ ಆಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಮತ್ತೊಂದು ಸ್ಕೋಡಾ ಫ್ಯಾಬಿಯಾ ಇದೆ. ಬ್ಲಾಕ್ ಕಲರ್ ತೋರಿಸಾಯ್ತು, ಒಂದು ವೈಟ್ ಕಲರ್ ಐತೆ ನಮ್ಮ ಹತ್ರ. ಇದು ಕೂಡ ಪೆಟ್ರೋಲ್ ವೇರಿಯಂಟ್, ಕ್ಲಾಸಿಕ್ ವೇರಿಯಂಟ್. 2 ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ.
ಗಾಡಿ ಮಾತ್ರ ಒಳ್ಳೆ ಮೇಂಟೈನ್ ಮಾಡೋರೆ, ಸಿಂಗಲ್ ಓನರ್ ಆಗಿರ್ತದೆ, 2012 ಮಾಡಲ್ ಆಗಿರ್ತದೆ, ಬರೀ 42,000 ಓಡೈತೆ, ಪೆಟ್ರೋಲ್ ವೇರಿಯಂಟ್. ಲೋನ್ ಇದಕ್ಕೆ ಪ್ರೈವೇಟ್ ಲೋನ್ ಆಗ 1,40,000 ಆಗತ್ತೆ. ಇದಕ್ಕೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗಲ್ಲ, 100% ಆಕ್ಸಿಡೆಂಟ್ ಫ್ರೀ, ಮೀಟರ್ದು ಗ್ಯಾರಂಟಿ ನಮ್ ಕಡೆಯಿಂದ ನಾವು ಕೊಡ್ತೀವಿ. ಬರೀ 42,000 ಓಡಿರೋದು ಮಾತ್ರ. ಬರೀ 42,000 ಓಡಿರೋಂತ ವೆಹಿಕಲ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 2,55,000 ಕೊಡ್ತೀನಿ ಸರ್. ಇದು ಫೈನಲ್ ಒಂದೇ ಒಂದ್ ಬೆಲೆ, ಫಿಕ್ಸ್ ಪ್ರೈಸ್ ಅಂತ ಹೇಳ್ಬೋದು. ಅಂದ್ರೆ ಬನ್ನಿ ಗಾಡಿ ನೋಡಿ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಚಿಕ್ಕ ಪುಟ್ಟದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀವಿ. ನೀವು ಗಾಡಿ ನೋಡ್ತಾ ಇರ್ಬೋದು, 2,55,000 ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್, ಒಂದ್ ಸಣ್ಣ ಪುಟ್ಟ ಒಂದು ನೆಗೋಷಿಯಬಲ್ ಇರುತ್ತೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಲೆದರ್ ಅಪಾಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಬರೀ 2,55,000 ರೂಪಾಯಿಗೆ ವೆಹಿಕಲ್ ಆಗುತ್ತೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ, 2015 ಮಾಡಲ್, ಸಿಂಗಲ್ ಓನರ್, ಬರೀ 33,000 ಓಡೈತೆ. ಸಿಂಗಲ್ ಓನರ್ 2015 ಮಾಡಲ್, ಬರೀ 33,000 ರಿವನ್ ಆಗಿರುವಂತ ವೆಹಿಕಲ್. 33,000 ಓಡೈತೆ. VXI ಇದು VXI ಅಂದ್ರೆ ಪೆಟ್ರೋಲ್ ಮಿಡಲ್ ವೇರಿಯಂಟ್ ಆಗಿರ್ತದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಸಖತ್ತಾಗಿದೆ. KA ರಿಜಿಸ್ಟ್ರೇಷನ್ ಅಲ್ಲೂ ಕೊಡ್ತೀವಿ ಮಾಡಿ, ವಿತ್ KA ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. 100% ಆಕ್ಸಿಡೆಂಟ್ ಫ್ರೀ. ಓಡೋಮೀಟರ್ ಓಡಿರೋದು 33,000 ರೆಕಾರ್ಡೆಡ್. ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ. ಒಂದ್ಸಲಿ ಬಂದ್ ಗಾಡಿ ನೋಡಿ, ಗಾಡಿ ಆನ್ ಇದೆ ಆಫ್ ಇದೆ ಗೊತ್ತಾಗಲ್ಲ, ಆ ತರ ಸ್ಮೂತ್ ಇದೆ. ಹೌದು, 33,000 ಓಡಿದೆ ಸರ್, ಏನ್ ಲೆಕ್ಕನೇ ಇಲ್ಲ. 2015 ಮಾಡಲ್, ಅದು ಕೂಡ ಸಿಂಗಲ್ ಓನರ್. ಸೆಕೆಂಡ್ ಓನರ್ ನೀವು ತಗೊಂಡ್ರು ನೀವು ಆಗ್ತೀರಾ, ನೀವು 5 ವರ್ಷ ಆದ್ಮೇಲೆ ಸೇಲ್ ಮಾಡಿದ್ರು ನಿಮ್ ದುಡ್ಡು ಎಲ್ಲಿ ಹೋಗಲ್ಲ. ಮನೆಯಿಂದ ಆಫೀಸ್, ಆಫೀಸಿಂದ ಮನೆ ಅಷ್ಟೇ ಓಡಿರೋದು ವೆಹಿಕಲ್. ಅಷ್ಟೇ ಓಡಿರೋದು. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 4,75,000 ಒಂದೇ ಬೆಲೆ, ವಿತ್ KA ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ವಿತ್ KA ರಿಜಿಸ್ಟ್ರೇಷನ್ 4,75,000. ಹೌದು, ಯಾರು ಕೊಡಲ್ಲ ಬಜಾರಲ್ಲಿ. 2015 ಮಾಡಲ್ ಸಿಂಗಲ್ ಓನರ್, ಯಾರು ಕೊಡಲ್ಲ. ಚಾಲೆಂಜ್ ಮಾಡ್ತೀನಿ ನಾನು ಹೋಗಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಹಾಗೆ ಟೈರ್ ಕಂಡೀಷನ್ 70 to 80% ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿದೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಇಡೀ ಮಾರ್ಕೆಟ್ಗೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ಗ್ರ್ಯಾಂಡ್ ಏಟನ್ ಅಲ್ಲಿ ನಮ್ಮ ಹತ್ರ ಡೀಸೆಲ್ ಅವೈಲೇಬಲ್ ಐತೆ. 20-22 ಮೈಲೇಜ್ ಕೊಡೋ ಗಾಡಿ. ಸೆಕೆಂಡ್ ಓನರ್ 89,000 ಓಡೈತೆ. 89,000 ಓಡೈತೆ. 2016 ಮಾಡಲ್ ಆಗಿರ್ತದೆ. 2016 ಮಾಡಲ್, ಸೆಕೆಂಡ್ ಓನರ್. ಹೌದು ಸರ್. 89,000 ಕಿಲೋಮೀಟರ್ಸ್ ಓಡೈತೆ. ಡೀಸೆಲ್ ಗಾಡಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 4 ಸರ್ ಇಂಟೀರಿಯರ್ ತೋರಿಸಬಹುದು, ಒಳ್ಳೆ ಕ್ಲಾಸ್ ಆಗಿದೆ ಸರ್. ಹಾಗೆ ಇಲ್ಲ, ಡೀಸೆಲ್ ಗಾಡಿ, ಗ್ರ್ಯಾಂಡ್ ಏಟನ್ 16 ಮಾಡಲ್, 3,90,000 ಕೊಡ್ತೀನಿ. ವಿತ್ ಬ್ರಾಂಡ್ ನ್ಯೂ ಟೈರ್ ಜೊತೆಗೆ ಬರುತ್ತಾನಂತದ್ದು. ಹೌದು ಸರ್. ಹಾಗೆ 3,90,000 ಫೈನಲ್ ಪ್ರೈಸ್ ಅಂತ ಹೇಳ್ಬೋದು. 3,90,000 ಫೈನಲ್ ಪ್ರೈಸ್. ಇದು ಕೂಡ ಚಾಲೆಂಜಿಂಗ್ ಪ್ರೈಸ್ ಎಲ್ಲ ಹೇಳ್ತಿದ್ದಾರೆ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಂಟೀರಿಯರ್ ಮತ್ತು ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ ಇದಕ್ಕೆ ಲೋನ್ ಆಗುತ್ತಾ ಬ್ರೋ? 100% ಆಗುತ್ತೆ ಸರ್ ಲೋನ್. ಅಂದ್ರೆ ಲೋನ್ ಇಲ್ಲ 100% ಆಗತ್ತೆ ಅಂತಲ್ಲ, ಲೋನ್ ಆಗತ್ತೆ. 100% ಲೋನ್ ಆಗುತ್ತೆ. ಲೋನೇ 100% ಆಗತ್ತೆ ಅಂತಲ್ಲ. ಅಲ್ಲ, ಅದರಲ್ಲಿ ಎಷ್ಟು DP ತಗೊಂಡ್ಬಂದ್ರೆ ಇದು ಲೋನ್ ಆಗುತ್ತೆ? ನನ್ನ ಪ್ರಕಾರ 1-1.5 ಲಕ್ಷ ಇದ್ರೆ ಸೇಫರ್ ಸೈಡ್ ಸರ್. 1-1.5 ಲಕ್ಷ ಸಾಕು ನನ್ನ ಪ್ರಕಾರ. 2016 ಮಾಡಲು 2.5 ಏನಾರ ಬಂದ್ಬಿಟ್ರೆ ಲೋನ್ ನಿಮ್ ಪ್ರೊಫೈಲ್ ಮೇಲೆ 2.5 ಲಕ್ಷ ಕೊಟ್ರೆ ಬ್ಯಾಂಕ್ ಅವರು 1.5 ಲಕ್ಷ ಕೊಟ್ಟು ಗಾಡಿ ತಗೊಂಡ್ ಹೋಗ್ಬೋದಲ್ಲ. ಅಷ್ಟೇನೆ. 1.5 ಲಕ್ಷ ಇಟ್ಕೊಂಡ್ಬನ್ನಿ, ಸೇಫರ್ ಸೈಡ್. 1.5 ಲಕ್ಷ ಇಟ್ಕೊಬಂದ್ರೆ ಸೇಫರ್ ಸೈಡ್ ಗೆ 100% ಮಿಕ್ಕಿದ್ದು ಲೋನ್ ಆಗುತ್ತೆ. ಸಾಕಷ್ಟು ಸಾಕು.